ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಬಸ್ಸು ಹೇಳ್ರಿ ಆಯ್ತಾ, ಚೆನ್ನಾಗಿ ಅನ್ಕೊಂಡಿದ್ದೀನಿ. ಇವತ್ತು ಬಂದುಬಿಟ್ಟು CCL ಸೆಕೆಂಡ್ ಮ್ಯಾಚ್ ಬಂದುಬಿಟ್ಟು ನಮ್ಮ ಕರ್ನಾಟಕ ಬುಲ್ಡೇಸರ್ಸ್ ಅವರು. ಫಸ್ಟ್ನೇ ಮ್ಯಾಚ್ ಬಂದುಬಿಟ್ಟು ಸಂಜೆ ಇದೆ 6:30ಗೆ. ತೆಲುಗು ವಾರಿಯರ್ಸ್ ವರ್ಸಸ್ ಕರ್ನಾಟಕ ಬುಲ್ಡೇಸರ್ಸು. ಇವತ್ತು ಕರ್ನಾಟಕ ಬುಲ್ಡೇಸರ್ಸ್ ಅವರ 50 ಮೆಂಬರ್ಸ್ ಸ್ಕ್ವಾಡ್ ಅನೌನ್ಸ್ಮೆಂಟ್ ಆಯ್ತಲ್ಲ ಗುರು. ಅದರಲ್ಲಿ ನಾವು ಪ್ಲೇಯಿಂಗ್ 11 ಪ್ರಿಡಕ್ಷನ್ ಮಾಡ್ತಿದ್ವಿ. ಪ್ಲೇಯಿಂಗ್ 11 ಪ್ರಿಡಕ್ಷನ್ ಯಾವ ಥರ ಇರುತ್ತೆ, ಯಾವ ಥರ ಇಲ್ಲ, ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಏನಪ್ಪ ಅಂತಂದರೆ, ನಮ್ಮ ಕಿಚ್ಚ ಸುದೀಪ್ ಅವರೇ ಕ್ಯಾಪ್ಟನ್ ಆಗಿ ಲೀಡ್ ಆ್ಯಕ್ಟರ್ ಆಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ ಅಂತಲೇ ಹೇಳ್ಬೋದು. ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೂಡ ನಮ್ಮ ಕಿಚ್ಚ ಸುದೀಪ್ ಅವರೇ ಇದ್ದಾರೆ ಇವಾಗ ಪ್ರೆಸೆಂಟಲ್ಲಿ ಹೇಳ್ಬೇಕಪ್ಪ ಅಂತಂತಂದ್ರೆ. ಆಮೇಲೆ ಇಲ್ಲಿ ಕ್ರಿಕೆಟಲ್ಲೂ ನಮ್ಮ ಕಿಚ್ಚ ಸುದೀಪ್ ಅವರೇ ಕ್ಯಾಪ್ಟನ್ ಆಗಿ ಲೀಡಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ ಅಂತಲೇ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಬರೋದಾದ್ರೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರು ಬರ್ತಿದ್ದಾರೆ. ಸ್ಪಿನ್ನರ್ಗಳು ಒಂದೊಳ್ಳೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೆಕೆಂಡ್ ಬಂದುಬಿಟ್ಟು ಆಮೇಲೆ ನಮ್ಮ ಥರ್ಡ್ ಬಂದುಬಿಟ್ಟು ನಮ್ಮ ಜಯರಾಮ್ ಅವರು ಇದ್ದಾರೆ. ಕಾರ್ತಿಕ್ ಅವರು ಇದ್ದಾರೆ ಅಂತಲೇ ಹೇಳ್ಬೋದು. ಮಸ್ತಾಗಿ ಬ್ಯಾಟಿಂಗ್ ಇದೆ ಗುರು. ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಅಂತೇಳಿ ಇವ್ರು ಚೆನ್ನಾಗಿ ಇಟ್ಟಿದ್ದಾರೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಆಮೇಲೆ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಬೆಂಕಿ ಟೂಪರ್ ಗುರು. ಇವರು ಬಡಿದ್ರೆ 6-4, ಇಲ್ಲಪ್ಪ ಅಂದರೆ ಅಟ್ಟರ್ ಫ್ಲಾಪ್ ಅಂತಲೇ ಹೇಳ್ಬೋದು ಡಾರ್ಲಿಂಗ್ ಕೃಷ್ಣ ಅವರು. ಇವ್ರದ್ದು ಸ್ಪಿನ್ನಿಂಗ್ ಮೂಮೆಂಟೂ ಇದೆ, ಆದರೆ ಹೇಳೋಕ್ಕಾಗಲ್ಲ. ಇವ್ರನ್ನ ಬೇರೆ ಬ್ಯಾಟ್ಸ್ಮನ್ನ ಯೂಸ್ ಮಾಡ್ತಾರೆ, ಏನು ನೋಡಬೇಕಾಗುತ್ತೆ. ಆಮೇಲೆ ನಮ್ಮ ಹ್ಯಾಟ್ರಿಕ್ ಗುರು ಅಂತಲೇ ಹೇಳ್ಬೋದು ಸುನಿಲ್ ರಾವ್ ಅವರು. ಲಾಸ್ಟ್ ಸೀಸನ್ ಎಲ್ಲ ನೋಡಿರ್ತಾರೆ ಅಂದ್ಕೊಂಡಿದ್ದೀನಿ. ಹ್ಯಾಟ್ರಿಕ್ ವಿಕೆಟ್ಸ್ ಎಲ್ಲ ತೊಗೊಂಡಿದ್ದು ನಮ್ಮ ಸುನಿಲ್ ರಾವ್ ಅವರು ಅಂತ ಹೇಳ್ಬೋದು. ಕಂಟಿನ್ಯೂಸ್ ಫಸ್ಟ್ ಒಂದೇ ಮ್ಯಾಚಲ್ಲಿ ಅಂತಲೇ ಹೇಳ್ಬೋದು. ಆಮೇಲೆ ಇದು ಬಂದುಬಿಟ್ಟು ನಮ್ಮ 5 ಮೆಂಬರ್ಸ್ ಇದ್ದಾರೆ ಗುರು. ಆಮೇಲೆ ಮತ್ತೆ ನೆಕ್ಸ್ಟ್ ಬರೋದಾದರೆ ನಮ್ಮ ರಾಜೀವ್ ಅವರು ಬಂದುಬಿಟ್ಟು 6+ ಬರ್ತಾರೆ ಅಂತಲೇ ಹೇಳ್ಬೋದು. ಅವ್ರಿಗೂ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ನು. ಇವರು ಚೆನ್ನಾಗಿದ್ದಾರೆ ಗುರು. ಮಿಡಿಲ್ ಆರ್ಡರಲ್ಲಿ ಬರ್ತಾರೆ ಅಂತಲೇ ಹೇಳ್ಬೋದು. 4th and 5th ಬರ್ತಾರೆ. ಆಮೇಲೆ ನಮ್ಮ ಚಂದನ್ ಕುಮಾರ್ ಅವರು, ಇವರು ಬಂದುಬಿಟ್ಟು 2 ಡೌನ್ ಬರ್ತಾರೆ ಗುರು. ಇವರು ನಮ್ಮ ಆಲ್ಮೋಸ್ಟ್ ನಮ್ಮ ಕರ್ನಾಟಕ ಬುಲ್ಡೇಸರ್ಸಲ್ಲಿ ಇರೋರು ಎಲ್ಲರೂ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಹೊರತಾಗಿ ಯಾರು ಲೆಫ್ಟ್ ಹ್ಯಾಂಡ್ ಇಲ್ಲ, ಎಲ್ಲರೂ ರೈಟ್ ಹ್ಯಾಂಡೇ. ಇಲ್ಲಿ ನಮ್ಮ ಚಂದನ್ ಕುಮಾರ್ ಅವ್ರಿಗೂ 2 ಡೌನ್ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಬರೋದಾದರೆ ಇಲ್ಲಿ ಪ್ರತಾಪ್ ನಾರಾಯಣ್ ಬರ್ತಾರೆ ಅಂತ ಅನಿಸುತ್ತೆ ಗುರು. ಪ್ರತಾಪ್ ನಾರಾಯಣ್ ಚೆನ್ನಾಗಿದ್ದಾರೆ ಅಂತ ನಾನು ಹೇಳ್ಬೋದು, ಫಿನಿಷರು. ಅದಕ್ಕೋಸ್ಕರ ಇಲ್ಲಿ ನಮ್ಮ ಪ್ರತಾಪ್ ನಾರಾಯಣ್ ಅವ್ರು ನಿಂತ್ಕೊಂಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಬರೋದಾದರೆ ಇಲ್ಲಿ ಇಬ್ಬರಿದ್ದಾರೆ ಗುರು, ಅಣ್ಣ ತಮ್ಮರು, ನೀರವ್ ಭಂಡಾರಿ ಮತ್ತು ಅನೂಪ್ ಭಂಡಾರಿ. ಇವರಿಬ್ಬರಲ್ಲಿ ಕಿಚ್ಚ ಸುದೀಪ್ ಅವ್ರು ಕ್ಯಾಪ್ಟನ್ ಆಗಿರೋದ್ರಿಂದ ಯಾರನ್ನ ಸೆಲೆಕ್ಟ್ ಮಾಡ್ಕೋಬೋದು ಅಂತ ನನಗೂ ಗೊತ್ತಿಲ್ಲ. ಇವರಿಬ್ಬರನ್ನೂ ಇಟ್ಟಿರ್ತೀನಿ ಪ್ಲೇಯಿಂಗ್ 11 ಅಂತಲೂ ಇಲ್ಲ. ಏನಕ್ಕಪ್ಪ ಅಂದರೆ ಇಲ್ಲಿ ನನಗನ್ಸೋ ಮಟ್ಟಿಗೆ ನೀರವ್ ಭಂಡಾರಿ ಅವ್ರನ್ನ ಇಡ್ಬೋದು, ಇಲ್ಲ ಅನೂಪ್ ಭಂಡಾರಿ ನನಗನ್ಸೋ ಮಟ್ಟಿಗೆ ಅನೂಪ್ ಭಂಡಾರಿ ಅವ್ರನ್ನ ಪ್ಲೇಯಿಂಗ್ 11 8th ಪ್ಲೇಸಿಗೆ ಇಡೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಅನೂಪ್ ಭಂಡಾರಿ ಅವ್ರನ್ನ ಇಡ್ತೀನಿ. ಆಮೇಲೆ ಮತ್ತೆ ನೆಕ್ಸ್ಟ್ ಬರೋದಾದ್ರೆ ಕರುಣ್ ನಾಯರ್ ಅವರು ಬಂದುಬಿಟ್ಟು ಒಂದು ಒಳ್ಳೆ ಸ್ಪಿನ್ನಿಂಗ್ ಮೂಮೆಂಟ್ ಇದೆ ಗುರು. ಇವ್ರದ್ದು ಹ್ಯಾಟ್ರಿಕ್ ಬೌಲಿಂಗ್ ಎಲ್ಲ ಆ್ಯಕ್ಷನ್ ಇದೆ, ಅದಕ್ಕೋಸ್ಕರ ಇವ್ರನ್ನ ಇಡೋಕ್ಕೆ ಇಷ್ಟಪಡ್ತೀನಿ. ತ್ರಿವಿಕ್ರಮ್ ಅವ್ರನ್ನ ಇಡಲ್ಲ. ಏನಕ್ಕಪ್ಪ ಅಂದರೆ ಇಲ್ಲಿ ಬ್ಯಾಟ್ಸ್ಮನ್ಸ್ ಇದ್ದಾರೆ, ಬೌಲರ್ಸ್ ಬೇಕಾದ್ರೆ ನಮಗೆ, ಅದಕ್ಕೋಸ್ಕರ ಕರುಣ್ ನಾಯರ್ ಇಡ್ತೀನಿ. ಆಮೇಲೆ ನೆಕ್ಸ್ಟ್ ಬರೋದಾದರೆ ನಮ್ಮ ಸಾಗರ್ ಗೌಡ ಅವ್ರನ್ನ ಇಡ್ತೀನಿ. ಇದು ಹೊಸ ಮುಖ, ಅದಕ್ಕೋಸ್ಕರ ಇವ್ರನ್ನ ಹಾಕ್ತಿದ್ದೀನಿ ಅಷ್ಟೇ ಹೊರತು ಫಿನಿಷರ್ ಚೆನ್ನಾಗಿದೆ. ಆಮೇಲೆ ಫಾಸ್ಟ್ ಬೌಲರು, ಫೇಸರ್ ಅಟ್ಯಾಕ್, ಅದಕ್ಕೋಸ್ಕರ ನಮ್ಮ ಸಾಗರ್ ಗೌಡ ಅವ್ರನ್ನ ಇಡೋಕ್ಕೆ ಇಷ್ಟಪಡ್ತೀನಿ ಗುರು. ಇದು ನಮ್ಮ ಸಾಗರ್ ಸ್ಟೋರೀಸ್ ಅನ್ನೋರ ಪ್ಲೇಯಿಂಗ್ 11 ಪ್ರೊಡಕ್ಷನ್ ಗುರು. CCLನ ಕರ್ನಾಟಕ ಬುಲ್ಡೇಸರ್ಸ್ ಅವರು. ಇವತ್ತು ಯಾವ ಥರ ಆಡ್ತಾರೆ, ಯಾವ ಥರ ಇಲ್ಲ ಅಂತ ನೋಡೋಣ. ಇವತ್ತು ಸಂಜೆ 6:30 ಎಲ್ಲರೂ ಹೋಗ್ಬಿಟ್ಟು ಮ್ಯಾಚ್ ನೋಡಿ ಅಂತ ಹೇಳ್ತಾ, ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್, ಒಂದು ಲೈಕ್, ಒಂದು ಶೇರ್ ಬಿಟ್ಟು ನಾನು ಮಾಡ್ಕೊಳ್ಳಿ ಅಂತ ಹೇಳ್ತಾ